ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಬನ್ನಿ ಸ್ನೇಹಿತರೆ, ನಿಮ್ಮ ಕೂದಲು ತುಂಬಾ ನ್ಯಾಚುರಲ್ ಆಗಿ ಕಪ್ಪು ಮಾಡ್ಕೊಂಡ್ಬಿಡಿ. ಎಷ್ಟೇ ಬಿಳಿ ಕೂದಲಿರಲಿ ಅವರು ಕೂಡ ಈ ಥರವಾಗಿ ನೀರು ಯೂಸ್ ಮಾಡಿಬಿಟ್ರೆ ಸಾಕು, ಆಶ್ಚರ್ಯ ಪಡ್ತೀರಾ. ಈ ಥರ ಕೂಡ ನಮ್ಮ ಬಿಳಿ ಕೂದಲು ಕಪ್ಪಾಗುತ್ತೆ ಅಂತ ನೀವು ಕೂಡ ನೋಡಿದ ಮೇಲೆ ಖಂಡಿತವಾಗಿ ಟ್ರೈ ಮಾಡ್ತೀರಾ ಸ್ನೇಹಿತರೆ. ಹಾಗಾದರೆ ಸೆಕೆಂಡ್ ಒಳಗಡೆ ನಿಮ್ಮ ಬಿಳಿ ಕೂದಲು ಕಪ್ಪು ಮಾಡುವಂಥ ಈ ನೀರಿನಲ್ಲಿ ಶಕ್ತಿ ಇರುವಂಥದ್ದು. ಹಾಗಾಗಿ ನಿಮ್ಮ ಕೂದಲು ಕೂಡ ಕಪ್ಪು ಮಾಡ್ಕೊಳ್ಳೋರು ಯಾರೆಲ್ಲ ಇದ್ರಲ್ಲ ಅವರು ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಬಿಡಿ. ವರ್ಷ 2 ವರ್ಷಕ್ಕೆ ಒಂದು ಸರ್ತಿ ಈ ಥರ ಕೂಡ ನೀವು ಯೂಸ್ ಮಾಡಿಬಿಟ್ರೆ ಸಾಕಾಗುತ್ತೆ. ಹಾಗಾದರೆ ತಡ ಮಾಡದೆ ವಿಡಿಯೋ ಕೂಡ ನೋಡೋಣ ಸ್ನೇಹಿತರೆ. ಸ್ಕಿಪ್ ಮಾಡದೆ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ. ಯಾವ ರೀತಿ ನಮ್ಮ ಬಿಳಿ ಕೂದಲಿಗೆ ಸಮಸ್ಯೆ ಇರೋವಾಗ ಎಲ್ಲರಿಗೂ ಕೂಡ ಈ ಥರವಾಗಿ ನೀವೇನಾದರೂ ಯೂಸ್ ಮಾಡಿಬಿಟ್ರೆ ನಿಮ್ಮ ಕೂದಲು ತುಂಬಾ ಕಪ್ಪುಗಾಗುತ್ತೆ ಸ್ನೇಹಿತರೆ. ಹಾಗಾದರೆ ಮಾಡುವಂಥದ್ದು ಪ್ರೊಸೆಸಿಂಗ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಸ್ನೇಹಿತರೆ ಏನು ಮಾಡಬೇಕಾಗುತ್ತೆ ಅಂದರೆ, ಒಂದು ಕಬ್ಬಿಣದ ಕಡಾಯಿಯಲ್ಲಿ ಕಬ್ಬಿಣದ ಹಂಚು ಏನೇ ನಿಮ್ಮ ಮನೇಲಿ ಯಾವುದೇ ಇರಲಿ ಸಾಮಾನು ಅದು ಬಳಸಲೇಬೇಕಾಗತ್ತೆ. ಹಾಗಾಗಿ ನಾನು ಕಬ್ಬಿಣದ ಕಡಾಯಿ ಬಳಸ್ತಾ ಇರುವಂಥದ್ದು. ಹಾಗಾದರೆ ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಲ್ವಾ ಸ್ನೇಹಿತರೆ, ಮತ್ತು ಇದು ಕೂಡ ನಾನು ಸ್ಟವ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ನನ್ನ ಸ್ನೇಹಿತರೆ ಅದರಲ್ಲಿ ನಾನು ಇವಾಗ 1 ಲೋಟದಷ್ಟು ನೀರು ಸೇರಿಸ್ತಾ ಇರುವಂಥದ್ದು. 1 ಲೋಟದಷ್ಟು ಬಿಸಿನೀರು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕಾಗತ್ತೆ ಸ್ನೇಹಿತರೆ. ಹಾಗೆ ಅದು ಕುದಿಯುವಾಗಲೇ ನಾನು ಅದಕ್ಕೆ ಏನು ಹಾಕ್ತೀನಿ ಅಂದರೆ ಸ್ನೇಹಿತರೆ, ಒಂದೇ 1 ಸ್ಪೂನಷ್ಟು ಮೆಂತ್ಯ ಕಾಳು. ಹಾಗೆ ನೋಡಿ, ನಾನು ಬಿಸಿಲಿಗೂ ಕೂಡ ಒಣಗಿಸಿಲ್ಲ, ಹಾಗೆ ನೆರಳಲ್ಲೂ ಕೂಡ ಒಣಗಿಸಿಲ್ಲ. ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿರುವಂಥ ಕರಿಬೇವು. ಕಲರ್ ಮಾತ್ರ ಇದೇ ಥರವಾಗಿರಬೇಕು, ಕಪ್ಪಗಾಗಬಾರ್ದು. ಆ ಥರ ಒಣಗಿರುವಂಥ ಕರಿಬೇವು ಇದ್ದರೆ ಖಂಡಿತವಾಗಿ ಯೂಸ್ ಮಾಡಿ. ಇಲ್ಲಾದರೆ ಈ ಥರ ಒಣಗಿಸ್ಕೊಂಡೇ ನೀವು ಯೂಸ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ಇದರಲ್ಲಿರುವಂಥದ್ದು ತುಂಬಾ ಗುಣಮಟ್ಟ ಶಕ್ತಿ ಏನಾಗುತ್ತೆ ಅಂದರೆ ನಮ್ಮ ಕೂದಲಿಗೆ ಬ್ಲ್ಯಾಕ್ ಆಗಿ ಮಾಡುವಂಥದ್ದು. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ತುಂಬಾ ಒಣಗಿರುವಂಥ ಕರಿಬೇವು ಏನು ಮಾಡಬೇಕಂದ್ರೆ ಸ್ವಲ್ಪ ಈ ರೀತಿ ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ಹೋಗಿ ಈ ಥರ ಸ್ವಲ್ಪ ಚೂರು ಆಗಿಬಿಡುತ್ತೆ, ಒಣಗಿರೋದಲ್ವ. ಹಾಗಾಗಿ ಈ ಥರ ಚೂರು ಆದಮೇಲೆ ನಾನು ಇದು ನೀರಲ್ಲಿ ಹಾಕ್ತಾ ಇರುವಂಥದ್ದು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಹಚ್ಚ ಹಸಿರಾಗಿರುವಂಥ ಕರಿಬೇವು ಒಣಗಿದ ಮೇಲೆ ಈ ಥರನೇ ಇರಬೇಕು. ಕಪ್ಪು ಆಗಿರುವಂಥದ್ದು ಯೂಸ್ ಮಾಡಲೇಬೇಡಿ, ಯಾಕಂದರೆ ಅದರಲ್ಲಿ ಬೇರೆ ಥರನೇ ಕಲರ್ ಬರುತ್ತೆ. ಹಾಗಾಗಿ ಈ ಥರ ಇರುವಂಥದ್ದೇ ಕರಿಬೇವು ನೀವು ಯೂಸ್ ಮಾಡಬೇಕು. ಹಾಗೆ ಫ್ರೆಶ್ ಆಗಿರುವಂಥದ್ದು ಕೂಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಫ್ಯಾನ್ ಕೆಳಗಡೆ ಇಲ್ಲ ಮನೇಲಿ ಇರ್ತಿ, ಸ್ವಲ್ಪ ಗಾಳಿಗೆ ಹಾಕಿದ್ರೂ ಕೂಡ ಒಣಗುತ್ತೆ. ಈ ಥರ ಒಣಗಿರುವಂಥದ್ದೇ ಕರಿಬೇವು ಯೂಸ್ ಮಾಡಬೇಕಾಗತ್ತೆ. ಇವಾಗ ನೀರಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೋಡಿ, ನೀರು ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು. ಈ ಥರ ಕರಿಬೇವಿಂದನೇ ನಮ್ಮ ಕೂದಲಿಗೆ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬಿಟ್ಕೊಳ್ಳುತ್ತೆ ಅಂತ ನೋಡಿ ನೀವು ಕೂಡ. ಇವಾಗ ಸ್ವಲ್ಪ ಕುದೀತಾ ಕಲರ್ ಕೂಡ ಚೇಂಜ್ ಆಗ್ತಾ ಇರೋವಂಥದ್ದು. ಒಂದು 5 ನಿಮಿಷದವರೆಗೂ ಕೂಡ ಕುದಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಕುದ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು. ನಾನು ಇವಾಗ ಸ್ಟವ್ ಆಫ್ ಮಾಡಿ ಒಂದು ಚಾಣಿಯಲ್ಲಿ ಸೋದಿಸ್ಕೊಂಡು ತೊಗೊಳ್ತಾ ಇರೋವಂಥದ್ದು ನೀರು. ನೋಡಿದ್ರಲ್ಲ ಎಷ್ಟು ಕಲರ್ ಬಂದಿರೋಂಥ ನೀರು. ಈ ನೀರಿಂದ ನಮ್ಮ ಕೂದಲು ಎಷ್ಟು ಕಲರ್ ಮಾಡ್ಕೋಬೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇವಾಗ ಏನು ಮಾಡಬೇಕಂತ ಸ್ನೇಹಿತಂದರೆ, ಈ ನೀರಿಗೆ ನಾನು ಇವಾಗ ಯಾವ ಮೆಹಂದಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೀಶಾ ಮೆಹಂದಿ ಯೂಸ್ ಮಾಡ್ತಾ ಇದ್ದೀನಿ. ನೀಶಾ ಮೆಹಂದಿ ಯೂಸ್ ಮಾಡಿ ನಾವು ಇದಕ್ಕೆ ಕಲರ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀಶಾ ಮೆಹಂದಿ ತೊಗೊಂಡಿರೋದು. ಇವಾಗ ನಾನು 1 ಬಟ್ಲಷ್ಟು ನೀರು ತೊಗೊಂಡಿದ್ದೀನಲ್ವ, ಇದಕ್ಕೆ ನಾವು ಎಷ್ಟು ಕೂದಲು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅದು ನಿಮ್ಮ ಅನುಸಾರವಾಗಿ ನೀವು ಮೆಹಂದಿ ಮಿಕ್ಸ್ ಮಾಡೋದಕ್ಕೆ ನೀರು ಮಾಡ್ಕೋಬೇಕಾಗತ್ತೆ. ನಾನು ಇವಾಗ 1 ಬಟ್ಲಷ್ಟು ನೀರು ಮಾಡಿಕೊಂಡು ಅದು ಕೂಡ ಮತ್ತೆ ಸೋದಿಸ್ಕೊಂಡಿರೋಂಥದ್ದು ಕಬ್ಬಿಣದ ಬಾಣಲೆಯಲ್ಲಿ ಹಾಕಿದ್ದೀನಿ. ಆಮೇಲೆ ನೋಡಿ, ನಾನು ನೀಶಾ ಮೆಹಂದಿ ಬ್ಲ್ಯಾಕ್ ತೊಗೊಂಡಿರೋದು. ಈ ನೀಶಾ ಮೆಹಂದಿಯಲ್ಲಿ ಎಲ್ಲನೂ ಕೂಡ ನೋಡಿ, ನೆಲ್ಲಿಕಾಯಿ ಹಾಕಿರ್ತಾರೆ, ಸೀಗೆಕಾಯಿ ಹಾಕಿರ್ತಾರೆ, ದಾಸವಾಳ ಹಾಕಿರ್ತಾರೆ, ಬೈನ್ ತಪ್ಪಲು ಹಾಕಿರ್ತಾರೆ, ಮತ್ತು ಎಲೆವರ ಕೂಡ ಎಲ್ಲನೂ ಕೂಡ ಹಾಕಿರ್ತಾರೆ. ಅದು ಕೂಡ ತುಂಬಾ ನಮ್ಮ ಕೂದಲಿಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಹಾಗಾಗಿ ನಾನು ನೀಶಾ ಮೆಹಂದಿ ಯೂಸ್ ಮಾಡ್ತಾಯಿದ್ದೀನಿ. 1 ಪ್ಯಾಕೆಟ್ ನೀಶಾ ಮೆಹಂದಿ ನಾವು ಇವಾಗ ಈ ನೀರಲ್ಲಿ ಮಿಕ್ಸ್ ಮಾಡೋಣ. ನಾನಿದು ಕೂಡ ಬ್ಲ್ಯಾಕ್ ತೊಗೊಂಡಿರೋದು. ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಈ ಥರವಾಗಿ ಕೂಡ ಯೂಸ್ ಮಾಡಿದ್ರೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಸ್ನೇಹಿತರೆ. ಹಾಗಾಗಿ ಈ ಥರವಾಗಿ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ, ಮೆಹಂದಿ ಎಲ್ಲನೂ ಕೂಡ ಕಲಿಸ್ತಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ಬಿಟ್ಕೊಂಡಿರೋಂಥದ್ದು. ಹಾಗೆ ಇದಕ್ಕೆ ಸ್ವಲ್ಪನೇ ನಾನು 1 ಸ್ಪೂನಷ್ಟು ನೋಡ್ತಾ ಇರ್ಬೋದು ನೂಪುರ್ ಮೆಹಂದಿ ಹಾಕ್ತಾಯಿದ್ದೀನಿ. ನೂಪುರ್ ಮೆಹಂದಿ ಕೂಡ 1 ಸ್ಪೂನಷ್ಟು ಇದರಲ್ಲಿ ಹಾಕಬೇಡಿ.
ಇದೇ ರೀತಿ ಎಲ್ಲನೂ ಕೂಡ ಕಲಿಸ್ಕೊಂಡು ನಿಮ್ಮ ತಲೆಗೆ ನ್ಯಾಚುರಲಾಗಿ ಕೂಡ ಕಲರ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. 2 ವರ್ಷಕ್ಕೆ ಒಂದು ಸಾರ್ತಿ ಕೂಡ ಹಚ್ಚಿದ್ರೆ ಸಾಕು, ತುಂಬಾ ಚೆನ್ನಾಗಿ ಕಲರ್ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಇದು ಕಲರ್ ನೋಡಿ ಎಷ್ಟು ಬ್ಲ್ಯಾಕ್ ಆಗಿರುವಂಥದ್ದು. ಹಾಗಾದರೆ ಈ ಥರ ನೀವು ಮೆಹಂದಿ ಕಲಿಸಿ ಯಾರೆಲ್ಲ ಹಚ್ಕೊಳ್ಳದೆ ಇದ್ದವರು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಕಲರ್ ಬಂದಿರೋಂಥದ್ದು. ಯಾಕಂದರೆ ನಮ್ಮ ಕೂದಲಿಗೆ ನಾವು ಹಾಗೆ ಮೆಹಂದಿ ಮಿಕ್ಸ್ ಮಾಡಿ ಹಚ್ಚೋಕ್ಕಿಂತ ಈ ಥರವಾಗಿ ಕೂಡ ಮಿಕ್ಸ್ ಮಾಡಿ ನಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ಸಾಕು, ತಲೆಯಲ್ಲಿ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಜಾಸ್ತಿ ದಿನಗಳ ಕಾಲ ನಮ್ಮ ಕೂದಲು ಹಾಗೆ ಬ್ಲ್ಯಾಕ್ ಆಗಿ ಉಳಿಯುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಈ ಥರ ಮಾತ್ರ ನ್ಯಾಚುರಲ್ ಆಗಿ ಈ ಕಲರ್ ಎಷ್ಟು ಚೆನ್ನಾಗಿ ಬಂದಿರೋದು, ಆ ಕಲರ್ಗಿಂತ ತುಂಬಾ ಚೆನ್ನಾಗಿ ಜಾಸ್ತಿ ಬಿಟ್ಟಿರೋಂಥದ್ದು ಕಲರು. ಹಾಗಾಗಿ ಖಂಡಿತವಾಗಿ ಈ ಥರ ಮಿಕ್ಸ್ ಮಾಡಿ ನೀವು ಕೂಡ ನಿಮ್ಮ ತಲೆಗೆ ಅಪ್ಲೈ ಮಾಡಿ 2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಕೊಂಡು ನೋಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗಿದ್ರೆ ಯಾಕೆ ತಡ ಮಾಡೋದು ಸ್ನೇಹಿತರೆ, ಈ ಥರ ಯೂಸ್ ಮಾಡಿಕೊಂಡು ನೋಡಿ, ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುತ್ತದು. ಕೈ ಬೆರಳು ಕೂಡ ನೋಡ್ತಾ ಕಪ್ಪು ಆಗಿಬಿಡುತ್ತೆ ಸ್ನೇಹಿತರೆ, ಅಷ್ಟು ಕಲರ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ಅಂತ ನಾನು ಕೂಡ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಕೂಡ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ವೀಕ್ಷಕರೇ. ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಎಲ್ಲರೂ ಕೂಡ ಧನ್ಯವಾದ.